ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಅಳಿಯ ಊರಿಂದ ಮಕ್ಕಳನ್ನು ಬಂದಿದ್ದ. ಬರುವಾಗ ನನ್ನ ಮಗಳಿಗೆ ಇದು ಹಸಿ ಕಡಲೆ ಅಂದರೆ ತುಂಬ ಇಷ್ಟ. ಇದು ಶಿವಮೊಗ್ಗದಲ್ಲೆಲ್ಲ ಈ ಟೈಮಲ್ಲಿ, ಚಳಿ ಟೈಮಲ್ಲಿ ಇದನ್ನು ರೋಡಲ್ಲಿಟ್ಟು ತುಂಬ ಮಾರ್ತಾರೆ. ಇದು ತುಂಬ ಟೇಸ್ಟಿಯಾಗಿರ್ತದೆ. ಹಸಿ ತಿನ್ನಲಿಕ್ಕೂ ಚೆನ್ನಾಗಿರ್ತದೆ, ನಾವು ಇದನ್ನು ಹುರಿದು ತಿನ್ನಲಿಕ್ಕೂ ಚೆನ್ನಾಗಿರ್ತದೆ. ಹಾಗೆ ಇದನ್ನು ನನ್ನ ಮಗಳಿಗೆ ಇಷ್ಟ ಅಂತ ಹೇಳಿ ಗಂಡನ ಹತ್ರ ಹೇಳಿ ತರಿಸ್ಕೊಂಡ್ಳು. ಹಾಗೆ ಇದನ್ನು ತೊಗೊಂಬಂದು ಸ್ವಲ್ಪ ಕಟ್ಟೆಲ್ಲ ಮಾಡಿ ಕೊಟ್ಟಳು. ನಾನು ಕೂಡ ಮಾಡಿದೆ. ಹಾಗೆ ಅದರಲ್ಲಿ ಗಿಡದಿಂದ ಬೇರೆ ಮಾಡಿ ನಾವು ಇದನ್ನು ಒಂದು ಒಣಲೆಗೆ ಹಾಕಿ ಹುರಿದು ಉಪ್ಪು ಹಾಕಿ ಹುರಿದು ತಿನ್ನಲಿಕ್ಕೆ ಎಲ್ಲರಿಗೂ ಒಂದು ಪ್ಲೇಟಲ್ಲಿ ಹಾಕಿ ಕೊಟ್ಟೆ. ಎಲ್ಲರೂ ಕೂಡ ತಿಂದವ್ರು ಸೂಪರ್ ಅಂತ ಹೇಳಿದರು. ನನ್ನ ಮೊಮ್ಮಗಳಿಗಿಂತ ತುಂಬ ಇಷ್ಟ ಆಯಿತು. ಅವಳು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಅವಳ ಅಪ್ಪ ತಿಂತಾಯಿದ್ರು. ಭಾರಿ ಖುಷಿ ಪಟ್ಕೊಂಡು ತಿಂತಾಯಿದ್ರು. ಹಾಗೆ ನಿಮಗೆ ಎಲ್ಲಾದರೂ ಈ ಕಡಲೆ ಸಿಕ್ಕಿದರೆ ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ. ಹಾಗೆ ಮಗುವಿಗೆ ಸ್ನಾನ ಮಾಡಿಸ್ಬೇಕಿತ್ತು, ಹೆಲ್ಪ್ ಆಗ್ಬೋದು ಅಂತ ಹೇಳಿ ನಾನಿಲ್ಲಿ ತಿಳಿಸಿದೆ. ನಾವಿಲ್ಲಿ ಮಗು ಮಲಗಬೇಕಂತ ಹೇಳಿ ಕಿರಿಕಿರಿ ಮಾಡ್ತಿತ್ತು. ಸ್ನಾನ ಮಾಡಿಸಿ ಆದಮೇಲೆ ಮಗುವಿನ ಮಲಗಿಸಿ ಸ್ವಲ್ಪ ಮಗುವಿನ ಬಿಟ್ಟು ಮತ್ತು ದೊಡ್ಡವಳು ತುಂಬ ಕಿರಿಕಿರಿ ಮಾಡ್ಕೊಂಡಿದ್ಲು. ಹಾಗೆ ನಾನು ಡ್ಯೂಟಿಗೆ ಹೋಗಬೇಕಿತ್ತು. ಡ್ಯೂಟಿಗೆ ಹೋಗಿ ಸಾಯಂಕಾಲ ಮನೆ ಬಂದೆ. ಬೆಳಗ್ಗೆದ್ದು ರೋಟಿನೆಲ್ಲ ಮುಗಿಸಿಟ್ಟು ಹೋಗಿದೆ. ಹಾಗೆ ಸಾಯಂಕಾಲ ಮನೆಗೆ ಬರುವಾಗ ನನ್ನ ಮೊಮ್ಮಗಳು ಹೊರಗೆ ನಿಂತ್ಕೊಂಡಿದ್ರು. ಮೊಮ್ಮಗಳು ನೋಡಿ ಓಡಿ ಬಂದು ಮತ್ತೆ ಮಗಳು ಹೇಳಿದ್ಲು, ಆದ್ಯ ಬರ್ತಾಯಿದ್ದಾಳೆ ನಿಲ್ಲಮ್ಮ ಅಂತ. ಹಾಗೆ ನಿಂತ್ಕೊಂಡೆ. ಹಾಗೆ ಎದುರುಗಡೆ ಓಡ್ಕೊಂಬಂದ್ಲು. ನನ್ನನ್ನು ಬಿಟ್ಟು ಹೋಗಿದ್ದೀನಿ, ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿ ಕಿರಿಕಿರಿ ಮಾಡ್ಕೊಂಡಿದ್ಲು. ನನಗೆ ಚಪ್ಪಲಿ ಹಾಕು, ನಾನು ಹೋಗೋಣ ಹೊರಗೆ ಅಂತ. ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ. ತುಂಬ ಕಿರಿಕಿರಿ ಮಾಡ್ಕೊಂಡಿದ್ಲು. ಹಾಗೆ ಕಿರಿಕಿರಿ ಮಾಡಿ ಏನು ಹೇಳಿದ್ರು ಕೇಳ್ತಿರ್ಲಿಲ್ಲ. ಮತ್ತು ಅವಳಿಗೆ ಸಮಾಧಾನ ಮಾಡಲಿಕ್ಕೆ ಅಂತ ಹೋದೆ. ಅವಳು ಸಮಾಧಾನ ಆಗ್ತಿರ್ಲಿಲ್ಲ. ಮತ್ತೆ ಕೂಡ ಹೋಗು ಅಂತೆಲ್ಲ ಹೇಳಿಕೊಂಡಿದ್ಲು. ಆದರೂ ನಾನು ಒಳಗೆ ಕೆಲಸ ಆಗಬೇಕಿತ್ತಲ್ವ, ಹಾಗೆ ಅವಳನ್ನು ಕರ್ಕೊಂಡು ಹೋದೆ. ಅವಳು ಕೋಪ ಆಗಿ ಹೊರಗೆ ಹೋಗೋದು ಮತ್ತು ಒಳಗೆ ಬರೋದೆಲ್ಲ ಮಾಡ್ತಿದ್ಲು. ಎಷ್ಟು ಇದು ಮಾಡಿದ್ರು ಕೇಳ್ತಿರ್ಲಿಲ್ಲ. ಮತ್ತು ಅವಳನ್ನು ಹಿಡ್ಕೊಂಡು ಒಳಗೆ ಹೋಗಿ ಸ್ವಲ್ಪ ಸಮಾಧಾನ ಮಾಡಿದೆ. ಅಲ್ಲಿ ಕೂಡ ಅದನ್ನೇ ನನಗೆ ಚಪ್ಪಲಿ ಹಾಕು, ನಾನು ಹೋಗೋಣ ಅಂಥೇಳಿ ಕಿರಿಕಿರಿ ಮಾಡ್ಕೊಂಡಿದ್ಲು. ಹಾಗೆ ಸ್ವಲ್ಪ ಇದು ಕರ್ಕೊಂಡು ಹೋಗ್ತೀನಿ ಅಂತ ಸುಳ್ಳು ಹೇಳಿ ಒಳಗೆ ಕರ್ಕೊಂಡು ಹೋಗಿ ಸ್ವಲ್ಪ ಸಮಾಧಾನ ಮಾಡಿದೆ. ಮತ್ತು ಕೂಡ ಬಿಡಲಿಲ್ಲ. ಚಪ್ಪಲಿ ಹಾಕೋವರೆಗೂ ಚಪ್ಪಲಿ ಹಾಕ್ಸ್ಕೊಂಡ್ಳು. ಹಾಗೆ ಅವಳಿಗೆ ಚಪ್ಪಲಿ ಹಾಕಿ ಅವಳನ್ನು ಸಮಾಧಾನ ಮಾಡಿ ಮತ್ತೆ ಚಿಕ್ಕ ಮಗುವಿನ ಹತ್ರ ಬಂದೆ. ಅದು ಕೂಡ ಕಿರಿಕಿರಿ ಮಾಡ್ಕೊಂಡಿತ್ತು. ಅವರಮ್ಮ ಏನೋ ಅಲ್ಲಿ ಸ್ನಾನಕ್ಕೆ ಹೋಗಿದ್ಲು ಅನಿಸುತ್ತೆ. ಹಾಗೆ ಆ ಮಗುನನ್ನು ತೂಗಿಕೊಂಡು ಈ ಮಗುನನ್ನು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಹಾಗೆ ಬಿಟ್ಟೆ. ಈಗ ಮತ್ತೆ ಅವರಮ್ಮ ಇನ್ನೂ ಬಂದಿರಲಿಲ್ಲ. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಬೆಡ್ ಮೇಲೆ ಹಾಕಿ ಮಗುವಿಗೆ ಆಟ ಆಡಿಸ್ತಿದ್ದೆ. ಅದು ಕಿರಿಕಿರಿ ಮಾಡ್ಕೊಂಡಿತ್ತು. ಅದರ ಹತ್ರ ಯಾರಾದರೂ ಒಬ್ಬರು ಕೂತ್ಕೋಬೇಕು, ಇಲ್ಲಾಂದರೆ ಹಿಡ್ಕೋಬೇಕು ಅವನನ್ನು. ಎರಡು ಇಲ್ಲ ಅಂದರೆ ಅವನು ಅಳ್ಳಿಗೆ ಸ್ಟಾರ್ಟ್ ಮಾಡ್ತಾನೆ. ಒಬ್ಬರು ಯಾರಾದರೂ ಕೂತ್ಕೊಂಡ್ರೆ ಸುಮ್ಮನೆ ಇರ್ತಾನೆ. ಮತ್ತು ಅವನಿಗೆ ಮಾತಾಡ್ಸ್ಕೊಂಡಿರಬೇಕು. ಆಗ ಯಾರೋ ಇದ್ದಾರೆ ಅಂಥೇಳಿ ಸುಮ್ಮನೆ ಇರ್ತಾನೆ. ಅವನೊಬ್ಬರನ್ನೇ ಬಿಟ್ಟು ನಾವು ಹೋದ್ವಿ ಅಂದರೆ ನಮ್ಮ ಕೆಲಸ ಕೂಡ ಮಾಡಲಿಕ್ಕೆ ಬಿಡೋದಿಲ್ಲ, ಅವನು ಕೂಡ ಸುಮ್ಮನೆ ಇರೋದಿಲ್ಲ. ಹಾಗೆ ಅವನು ಕೂಡ ಕಿರಿಕಿರಿ ಮಾಡ್ಕೊಂಡಿದ್ದ. ಅದೇಲಿ ಕೂಗ್ತಾ ಇದ್ಲು, ನನ್ನನ್ನು ಬಿಟ್ಟು ಹೋಗಿ ಬಂದು ನೀನು ನನ್ನನ್ನು ಕರ್ಕೊಂಡು ಹೋಗು ಅಂತ. ಎಷ್ಟು ಸಮಾಧಾನ ಮಾಡಿದರೂ ಕೂಡ ಸಮಾಧಾನ ಆಗ್ತಿರ್ಲಿಲ್ಲ ಅವಳು. ಹಾಗೆ ಅವಳನ್ನು ಸಮಾಧಾನ ಮಾಡಿಕೊಂಡು ಪಾಪನನ್ನು ಸ್ವಲ್ಪ ಆಟ ಆಡಿಸ್ಕೊಂಡು ಇಬ್ಬರನ್ನೂ ಮೇಂಟೈನ್ ಮಾಡ್ಕೊಂಡಿದ್ದೆ. ಹಾಗೆ ಅವರಮ್ಮ ಸ್ನಾನ ಮಾಡ್ಕೊಂಡು ಬಂದರು. ಆಮೇಲೆ ಈ ಮಗುನನ್ನು ಅವರಮ್ಮನ ಕೈಯಲ್ಲಿ ಕೊಟ್ಟು ಮತ್ತು ನಾನು ನನ್ನ ಕೆಲಸಕ್ಕೆ ಒಳಗಡೆ ಹೋದೆ. ಕಿಚನ್ ಕೆಲಸ ಎಲ್ಲ ಆಗಬೇಕಿತ್ತು. ಹಾಗೆ ಸ್ವಲ್ಪ ವೆಜಿಟೇಬಲ್ ರೈಸ್ ಎಲ್ಲ ಮಾಡಬೇಕಿತ್ತು. ಇಲ್ಲಿ ಆದ್ಯ ಮತ್ತೆ ಕೂಡ ಕೋಪದಲ್ಲಿ ಕೂತಿದ್ಲು, ನಾನು ಕರ್ಕೊಂಡು ಹೋಗು, ನಾನು ಬಿಟ್ಟು ಹೋಗಿದೆಯಾ ಅಂತ. ಆದರೂ ಕೂಡ ಅವಳಿಗೆ ಎಷ್ಟು ಸಮಾಧಾನ ಮಾಡಿ ಸಮಾಧಾನ ಆಗಲಿಲ್ಲ. ತುಂಬ ಕೂಗಿದ್ಲು ಪಾಪ. ಮತ್ತು ಹೇಗೋ ಸಮಾಧಾನ ಮಾಡಿದೆ. ಹೊರಗೆ ಹೋದರೆ ನನಗೆ ಒಳಗೆ ಕೆಲಸ ಆಗಬೇಕಿತ್ತು. ಹಾಗೆ ಚಪ್ಪಲೆಲ್ಲ ಹಾಕಿ ರೆಡಿ ಮಾಡಿದೆ. ಮತ್ತೆ ಹೋಗುವ ಅಂತೇಳಿ ಹೋಗ್ಲಿಕ್ಕಾಗಲಿಲ್ಲ. ಹೊರಗೆ ಹೋದರೆ ಮತ್ತೆ ತುಂಬ ಲೇಟ್ ಆಗ್ತದೆ, ಮತ್ತು ಬಂದು ಕೆಲಸ ಎಲ್ಲ ಆಗಬೇಕಲ್ವ. ಅದಕ್ಕೋಸ್ಕರ ನಾನು ಹೋಗಲಿಲ್ಲ. ಅವಳನ್ನು ಸಮಾಧಾನ ಮಾಡಿ ಬಿಟ್ಟೆ. ಮತ್ತು ಕೂಡ ಕಿರಿಕಿರಿ ಮಾಡ್ಕೊಂಡಿದ್ಲು. ಪರವಾಗಿಲ್ಲ, ಅದು ಮಕ್ಕಳದ್ದು ಇರ್ತದೆ. ಹಾಗೆ ಸಮಾಧಾನ ಮಾಡಿಕೊಂಡು ಮತ್ತು ಇಲ್ಲಿ ನಾನು ವೆಜಿಟೇಬಲ್ ರೈಸ್ ಮಾಡೋಣ ಅಂತ ಹೇಳಿ ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಿದ್ದೆ. ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ರೈಸನ್ನು ಬೆಳಗ್ಗೆನೇ ಮಾಡಿಟ್ಟಿದ್ದೆ. ವೈಟ್ ರೈಸು, ಸೋನಾ ಮಸೂರಿ, ಯಾವುದು ರೇಷನ್ ಅಕ್ಕಿಯಲ್ಲಿ ಕೂಡ ಆಗ್ಬೋದು, ಬಾಸುಮತಿಯಲ್ಲೇ ಆಗ್ಬೋದು. ಇಲ್ಲಾಂದರೆ ನಾರ್ಮಲ್ ಅಕ್ಕಿಯಲ್ಲಿ ನಾವು ಸೋನಾ ಮಸೂರಿ, ಬಾಸುಮತಿ ಅಥವಾ ರೇಷನ್ ಅಕ್ಕಿ ಕೂಡ ಇರ್ತದಲ್ಲ, ಯಾವುದರಲ್ಲಿ ಕೂಡ ನಾವು ಒಂದು ವೈಟ್ ರೈಸ್ ಮಾಡಿಟ್ಕೊಂಡು ಈಗ ನಾವು ವೆಜಿಟೇಬಲ್ ರೈಸ್ ಮಾಡೋಣ ಅಂಥೇಳಿ ಸ್ವಲ್ಪ ರೆಡಿ ಮಾಡಿಕೊಂಡೆ. ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಕ್ಯಾರೆಟ್ ಮತ್ತು ಬೀನ್ಸ್, ಕಾಯಿಮೆಣಸು, ಇದು ನೀರುಳ್ಳಿ ಹೂವು ಬರ್ತದಲ್ವ ಎಲೆ ಗಿಡ ಥರ ಅದು, ಮತ್ತು ಸ್ವಲ್ಪ ಶುಂಠಿ ಇಟ್ಕೊಂಡೆ ಅಲ್ಲಿ ಕಟ್ ಮಾಡಿ. ಮತ್ತು ಇಲ್ಲಿ ನೀರುಳ್ಳಿಯನ್ನು ಇಟ್ಕೊಂಡೆ. ಇಷ್ಟು ತರಕಾರಿಯನ್ನು ಕಟ್ ಮಾಡಿ ಇಟ್ಕೊಂಡೆ. ಮತ್ತು ಇಲ್ಲಿ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡೆ.
ಈಗ ನಾನು ಎಣ್ಣೆ ಕಾಯ್ಲಿಕ್ಕಿಟ್ಟು ಇದಕ್ಕೆ ವೆಜಿಟೇಬಲ್ ರೈಸ್ ಮಾಡಲಿಕ್ಕೆ ನೀರುಳ್ಳಿಯನ್ನು ಹಾಕ್ತೀನಿ. ಈಗ ಕಾಯಿ ಮೆಣಸನ್ನು ಹಾಕ್ತೀನಿ. ನಾವು ಫಸ್ಟಿಗೆ ಕಾಯಿ ಮೆಣಸು ಹಾಕೋದ್ರಿಂದ ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಿ ನಮಗೆ ಅಷ್ಟೊಂದು ಬಾಯಿಗೆ ಸಿಕ್ಕರೂ ಕೂಡ ಖಾರ ಕಾಣೋದಿಲ್ಲ. ಅದಕ್ಕೆ ಈಗ ಟೊಮೆಟೊ ಕೂಡ ಹಾಕ್ಕೊಂಡೆ. ಹಾಗೆ ಟೊಮೆಟೊ ಎಲ್ಲ ಹಾಕ್ಕೊಂಡು ಸ್ವಲ್ಪ ಅದನ್ನ ಕೈ ಆಡಿಸಿ ಈ ಟೈಮಲ್ಲಿ ನಾವು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋಬೇಕು. ಉಪ್ಪು ಹಾಕೋದ್ರಿಂದ ಟೊಮೆಟೊ ಎಲ್ಲ ಮೆತ್ತಗಾಗ್ತದೆ. ಮತ್ತು ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ತೊಗೊಂಡೆ, ಅದನ್ನು ಕೂಡ ಪೇಸ್ಟ್ ಮಾಡಿದೆ. ಇಲ್ಲಿ ಪೇಸ್ಟ್ ಮಾಡಿ ಈ ಟೈಮಲ್ಲಿ ಟೊಮೆಟೊ ಸ್ವಲ್ಪ ಮೆತ್ತಗಾಯ್ತಲ್ವ, ಟೊಮೆಟೊ ಮೆತ್ತಗಾದ ಮೇಲೆ ಇದನ್ನು ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ಘಮ ಬರೋವರೆಗೂ ನಾನು ಕೈ ಆಡಿಸಿದೆ. ಕೈ ಆಡಿಸಿ ಆದಮೇಲೆ ಈಗ ವೆಜಿಟೇಬಲ್ ಎಲ್ಲ ಮಿಕ್ಸ್ ಮಾಡಿಕೊಂಡೆ. ಈ ಥರ ಮಿಕ್ಸ್ ಮಾಡಿ ಇದನ್ನು ಈ ಟೈಮಲ್ಲಿ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡ್ರೆ ಈ ಸ್ವಲ್ಪ ಮೆದುವಾಗ್ತದೆ. ಎಲ್ಲ ತರಕಾರಿಗಳು ಎಣ್ಣೆಯಲ್ಲಿ ಫ್ರೈ ಕೂಡ ಆಗ್ತದೆ ಮತ್ತು ಮೆದು ಕೂಡ ಆಗ್ತದೆ. ಇಲ್ಲಾಂದರೆ ಹಸಿ ಇದ್ದರೆ ನಮಗೆ ತಿನ್ಲಿಕ್ಕೆ ಅಷ್ಟೊಂದು ಸರಿ ಬರೋದಿಲ್ಲ. ನನ್ನ ಹತ್ರ ಹಸಿ ಬಟಾಣಿ ಕಾಳು ಇತ್ತು, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ನಿಮ್ಮ ಹತ್ರ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಹಾಕದಿದ್ದರೂ ಕೂಡ ಚೆನ್ನಾಗಿರ್ತದೆ, ಏನು ತೊಂದರೆ ಇಲ್ಲ. ನನ್ನ ಹತ್ರ ಇತ್ತು, ಅದಕ್ಕೋಸ್ಕರ ನಾನು ಹಾಕ್ಕೊಂಡೆ. ಸ್ಪ್ರಿಂಗ್ ಆನಿಯನ್ ಕೂಡ ಹಾಕ್ಕೊಂಡೆ. ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೆ ಲಾಸ್ಟ್ಗೆ, ಹಾಗೆ ಅದನ್ನು ಹಾಕ್ಕೊಂಡೆ. ಹಾಗೆ ಇಲ್ಲಿ ಸ್ವಲ್ಪ ನಾನು ಗರಂ ಮಸಾಲ ಹಾಕ್ಕೊಂಡೆ, ಮತ್ತು ಅರಿಶಿನ ಪುಡಿ ಹಾಕ್ಕೊಂಡೆ, ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡೆ, ಮತ್ತು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡೆ. ಹೀಗೆ ನನಗೆ ಸ್ಪೈಸಸ್ ಎಲ್ಲ ಹಾಕ್ಕೊಂಡೆ. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು, ನೀರುಳ್ಳಿ ಹೂವು ಎರಡೂ ಕೂಡ ಲಾಸ್ಟಲ್ಲಿ ಹಾಕ್ಕೊಂಡಾಯಿತು. ಈಗ ಅದು ಮಿಕ್ಸ್ ಆಯಿತು. ಅದಕ್ಕೆ ನಾನೀಗ ಇಲ್ಲಿ ನಾನು ಬೆಳಗ್ಗೆನೇ ಸ್ವಲ್ಪ ಜಾಸ್ತಿ ಮಾಡಿಟ್ಟಿದ್ದೆ. ರಾತ್ರಿಗೆ ಬಂದು ನನಗೆ ಈ ಥರ ವೆಜಿಟೇಬಲ್ ರೈಸ್ ಮಾಡಬೇಕಂತ ಇತ್ತು. ಯಾಕೆಂದರೆ ಪದಾರ್ಥ ಮಾಡಿ ಊಟ ಮಾಡಿ ಮಕ್ಕಳಿಗೆಲ್ಲ ಬೇಜಾರಾಗಿರ್ತದೆ, ಅವ್ರಿಗೆ ಏನಾದರೂ ಒಂದು ಸಪ್ರೇಟಾಗಿ ಮಾಡಬೇಕಾಗ್ತದೆ. ಅದಕ್ಕೆ ನಾನು ಯಾವುದಾದ್ರೂ ಈಸಿ ಆಗೋದೊಂದು ರೆಡಿ ಮಾಡಿ ಇಟ್ಟಿರ್ತೇನೆ ಸಾಯಂಕಾಲಕ್ಕೆ. ಬೆಳಿಗ್ಗೆಗೆ ಒಂದು ಮಧ್ಯಾಹ್ನಕ್ಕೆ ಊಟ ಮಾಡಿರ್ತೀವಲ್ವ, ಅನ್ನ ಪದಾರ್ಥ ಹಾಕಿ, ಅಂದರೆ ಸಾಯಂಕಾಲಕ್ಕೆ ಒಂದು ಏನಾದರೂ ಸ್ಪೆಷಲಾಗಿ ಇರಲಿ ಅಂತ ಹೇಳಿ ಏನಾದರೂ ಒಂದು ಮಾಡ್ತೇನೆ. ತುಂಬ ಸ್ಪೆಷಲ್ ಅಲ್ಲ, ಇದ್ದದ್ರಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳಿ ನಾನು ಮಾಡ್ತೇನೆ, ಮಕ್ಕಳಿಗೆ ಇಷ್ಟ ಆಗುವಂಥದ್ದು. ಹೇಗೆ ಬಂತಂತ ಈಗ ನನ್ನ ಮಗಳಿಗೆ ಕೊಡ್ತೀನಿ, ಹೇಳ್ತಾಳೆ ಅವಳು ರಿಸಲ್ಟ್ ಏನಂತ. ನೋಡಿ, ಬಟಾಣಿ ಎಲ್ಲ ಎಷ್ಟು ಚೆಂದ ಕಾಣ್ತದೆ, ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ. ಇದನ್ನೀಗ ನನ್ನ ಮಗಳಿಗೆ ಕೊಡ್ತೀನಿ, ತಿಂದು ಟೇಸ್ಟ್ ಹೇಳ್ತಾಳೆ ಹೇಗಂತ. ಹೆಂಗಿದೆ ಶ್ರುತಿ? ಚೆನ್ನಾಗಿದೆಯಾ? ಒಳ್ಳೆ ಹೊರಗಡೆ ತಿನ್ನೋ ಆಚೆ ತಿನ್ನೋ ಚೆನ್ನಾಗಿದೆ. ಹಾಂ, ಟೇಸ್ಟ್ ಸೂಪರ್ ಬಂತಾ? ವೆಜಿಟೇಬಲ್ಸ್ ಎಲ್ಲ ಅಲ್ಲ, ತರಕಾರಿ ಎಲ್ಲ ತಿಂದೇ ಇರೋರಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ತಿನ್ಬೋದಲ್ಲ. ಇದರಲ್ಲಿ ಎಕ್ಸ್ಟ್ರಾ ಏನು ಹಾಕಿಲ್ಲ, ಖಾಲಿ ಪೆಪ್ಪರು ಮತ್ತು ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ ಅರ್ಧ ಸ್ಪೂನಷ್ಟು ಇಷ್ಟೇ ಹಾಕಿರೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತರಕಾರಿ ಸಲಾಡ್ ಎಲ್ಲ ಅವರೆಲ್ಲ ರೆಸಿಪಿ ನೋಡಿರ್ತಾರೆ. ಹಾಗಾಗಿ ಒಂದು ಹೆಲ್ದಿ ಕೂಡ ಚೆನ್ನಾಗಿದೆ ಅಲ್ಲ, ಟ್ರೈ ಮಾಡ್ಬೋದಲ್ಲ ಒಮ್ಮೆ. ಹಾಗಾಗಿ ಸೂಪರ್ ಇದೆಯಾ? ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿ ನನ್ನ ಅಳಿಯ ಮತ್ತು ಮೊಮ್ಮಗಳದು ಕ್ಯೂಟ್ ಡ್ಯಾನ್ಸ್ ಇದೆ. ಇದನ್ನು ನನ್ನ ಇನ್ಸ್ಟಾಗ್ರಾಮ್ದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. 674 ನನ್ನ ID ನಂಬರು. ಒಮ್ಮೆ ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.